ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ತಿಂಡಿಗೆ ಬೆಳಗ್ಗೆನೆ ಪೂರಿ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಪೂರಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನಕ್ಕೆ ಏನಾದ್ರೂ ಅಡಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಬದನೆಕಾಯಿ ತರಿಸಿಟ್ಕೊಂಡಿದ್ದೆ. ಗುಂಡು ಬದನೆಕಾಯಿ, ಇದರಲ್ಲಿ ಕರಿ ತರ ಮಾಡಿದ್ದೆ, ಗ್ರೇವಿ ತರ. ಸಖತ್ ಟೇಸ್ಟಿ ಆಗಿತ್ತು. ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈ ತರ ಬದನೆಕಾಯಿ ತಗೊಂಡು ಉದ್ದುದ್ದು ಕಟ್ ಮಾಡ್ಕೋಬೇಕು. ಬರೀ ಒಂದ್ 3 ಪೀಸ್ ಆದ್ರೆ ಸಾಕು. ನೀಟಾಗಿ ಉದ್ದುದ್ದು ಕಟ್ ಮಾಡ್ಕೊಂಡು ಅದ್ರ ಮೇಲೆ ಈ ತರ ಕ್ರಾಸ್ ತರ ಎಕ್ಸ್ ಮಾರ್ಕ್ ತರ ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಬಿಕಾಸ್ ಉಪ್ಪು ಖಾರ ಅಚ್ಕಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಅದ್ರೊಳಗೆ ಇಳಿಬೇಕು ಅಂತ ಅಷ್ಟೇ. ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮಸಾಲೆ ಒಳಗೆ ಹಿಡಿಬೇಕು ಅಂತ ಅಷ್ಟೇ. ಮಸಾಲೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ಅರ್ಶಿನ ಮತ್ತೆ ಗರಂ ಮಸಾಲ 1 ಸ್ಪೂನು, ಅಚ್ಕಾರದ ಪುಡಿ, ಚಿಲ್ಲಿ ಪೌಡರ್ 2 ಸ್ಪೂನ್ ತಗೊಂತಾ ಇದ್ದೀನಿ. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಬದನೆಕಾಯಿ ಏನೇನ್ ಕಟ್ ಮಾಡ್ಕೊಂಡಿದೀವಿ ನಾವು ಅದಕ್ಕೆ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮಸಾಲೆ ಖಾರ ಪುಡಿ ಎಲ್ಲ ಅದು ಒಳಗಡೆ ಇಳಿಬೇಕು. ಅದೆಲ್ಲ ಟೇಸ್ಟಿ ಇರಲ್ಲ, ಸಪ್ಪೆ ಸಪ್ಪೆ ಅನ್ಸುತ್ತೆ ಇಲ್ಲ ತಿನ್ನುವಾಗ. ಇದನ್ನ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ನೀಟಾಗಿ 2 ಸೈಡ್ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. ಚೆನ್ನಾಗಿ ಒಂದ್ 70% ಅಲ್ಲೇ ಕುಕ್ ಆಗೋ ತರ ನೋಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಒಂದ್ ಪ್ಯಾನ್ಗೆ ಈರುಳ್ಳಿ, ಸಾಸಿವೆ, ಜೀರಿಗೆ ಮತ್ತೆ ಟೊಮೆಟೊ, 2 ಟೊಮೆಟೊ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಎಲ್ಲಾನು ಹಚ್ಕೊಂಡು ನೀಟಾಗಿ ಗೊಜ್ಜು ತರ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ನಿಮ್ಗೆ ಯಾವ ಪೌಡರ್ ಬೇಕೋ ಆ ಪೌಡರ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗರಂ ಮಸಾಲಾನು ಹಾಕೊಂಡು ಏನ್ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಬದನೆಕಾಯಿನ ಅದನ್ನ ಈ ಗೊಜ್ಜಿಗೆ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ಗೆ. ಸಖತ್ ಟೇಸ್ಟಿ ಆಗಿರುತ್ತೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ರೈಸ್ ಐಟಮ್ಗೂ ತಿನ್ಬಹುದು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಇವತ್ತು ಟ್ರೈ ಮಾಡಿ ತುಂಬಾ ಇಷ್ಟ ಆಯ್ತು ನನಗೆ. ಮನೆಯವರು ತುಂಬಾ ಇಷ್ಟಪಟ್ಟು ತಿಂದ್ರು. ಇನ್ನು ವೆರೈಟೀಸ್ ಆಫ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸುಮಾರು ರೆಸಿಪಿ ಇದೆ, ನೋಡ್ಕೊಂಡು ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.